ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಖತ್ತಾಗಿರೋ ಮನೆ ಒಂದು ಸೇಲಿಗಿದೆ. ಮನೆ ಇರೋದು ಬಿಟ್ಟು ಮದಗ ಲೇಔಟ್, ಅಮುಂಜೆ, ಉಪ್ಪೂರು, ನಿಯರ್ ಬೈ ಇದು ಮಣಿಪಾಲ ಅಂತಲೇ ಹೇಳ್ಬೋದು. ನಿಮಗೆ ಮಣಿಪಾಲ ಅಪ್ರಾಕ್ಸಿಮೇಟ್ ಒಂದು 15 ಕಿಲೋಮೀಟ್ರ್ ಆಗ್ಬೋದು ಅನಿಸ್ತದೆ. ಇದೊಂದು 2 BHK ಮನೆ, ನ್ಯೂಲಿ ಒಂದು ಕನ್ಸ್ಟ್ರಕ್ಷನ್ ಆಗಿರುವಂಥ ಒಂದು ಮನೆ ಅಂತಲೇ ಹೇಳ್ಬೋದು. ಬನ್ನಿ ಮನೆ ನೋಡ್ಕೊಂಡು ಬರುವ. ನೋಡಿ, ಜಾಗ ಬಂದುಬಿಟ್ಟು ನಿಮಗೆ 4 ಸೆಂಟ್ಸ್ ಜಾಗ ಇದೆ. ಹೊರಗಡೆಯಿಂದ ನಿಮಗೆ ಈ ಥರ ಕಾಣ್ತದೆ. ನೋಡಿ, ಮನೆಯ ಒಂದು ಹ್ಯಾಂಡಲ್ ಕೂಡ ನಿಮಗೆ ಸ್ವಲ್ಪ ಸ್ಪೇಸ್ ಸಿಗ್ತದೆ. ಅದೇ ಥರ ಪಾರ್ಕಿಂಗಿಗೆ ಕೂಡ ಅಷ್ಟೇ, ಒಂದು ಕಾರು, ಅದೇ ಥರ ಒಂದು 2-3 ಬೈಕ್ ಕಾರು ಇಡುವಷ್ಟು ಒಂದು ಸ್ಪೇಸ್ ನಿಮಗೆ ಇದರಲ್ಲಿ ಸಿಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಒಳಗಡೆ ಎಂಟ್ರಾದರೆ ನೋಡಿ, ಒಂದು ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಎಂಟ್ರಾದರೆ ನಿಮಗೆ ಈ ಥರ ಒಂದು ಹಾಲ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. 1250 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಲಾಗಿದೆ ಅಂತಲೇ ಹೇಳ್ಬೋದು. ಲೆಫ್ಟಲ್ಲೇ ನಿಮಗೆ ಎಂಟ್ರ್ ಆದ ಕೂಡಲೇ ಕಿಚನ್ ಸಿಗ್ತದೆ. ಕಿಚನ್ ಕೂಡ ಆಗಿ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಕಿಟಕಿ ಎಲ್ಲ ದೊಡ್ಡದಾಗಿದೆ, ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಕಿಚನನ್ನು ಆದಮೇಲೆ ನೋಡಿದರೆ ನಿಮಗೆ ಒಂದು ಸಫಿಷಿಯೆಂಟ್ ಆಗಿರುವಂಥ ನಿಮಗೆ ಬೆಡ್ರೂಮ್, 2 ಬೆಡ್ರೂಮ್ ನೀವು ಈ ಮನೆಯಲ್ಲಿ ನೋಡ್ಬೋದು. ನೋಡಿ, ಬೆಡ್ರೂಮ್ ಕೂಡ ಅಷ್ಟೇ ತುಂಬಾ ಒಂದು ಸ್ಪೇಸ್ ನಿಮಗೆ ಸಿಗ್ತದೆ. ಇದೊಂದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ನೋಡಿ, ಕಿಟಕಿ ಎಲ್ಲ ತುಂಬಾ ದೊಡ್ಡದಾಗಿದೆ, ಗಾಳಿ ಬೆಳಕೆಲ್ಲ ನಿಮಗೆ ಸರಾಗವಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಅದಲ್ಲದೆ ನಿಮಗೆ ರೂಮ್ ಪಕ್ಕದಲ್ಲೇ ಸ್ವಲ್ಪ ಸ್ಪೇಸ್ ಕೂಡ ಇದೆ, ಅದನ್ನು ಡೈನಿಂಗ್ ಹಾಲ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದಾಗಿದೆ. ಸೊ ಇದು ಬಂದುಬಿಟ್ಟು ಇನ್ನೊಂದು ರೂಮ್. ನೋಡಿ, ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ, ಎದ್ದು ಕಾಣ್ತದೆ ಆ್ಯಕ್ಚುಲಿ. ಸೊ ಇದು ಕೂಡ ಆಗಿ ಆ ರೂಮಿನಂತೆ ಈ ರೂಮ್ ಕೂಡ ಒಂದೇ. ಸೊ ಸ್ಪೇಸ್ ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು. ಇನ್ನು ವಾಶ್ರೂಮ್ ವಿಚಾರಕ್ಕೆ ಬಂದರೆ ಈ ಮನೆಯಲ್ಲಿ ಒಟ್ಟು 2 ವಾಶ್ರೂಮ್ಗಳನ್ನು ನೋಡ್ಬೋದು. ಆವಾಗಲೇ ಹೇಳಿದಾಗೆ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಅದೇ ಥರ ಒಂದು ಕಾಮನ್ ವಾಶ್ರೂಮನ್ನು ಕೂಡ ನೀವು ನೋಡ್ಬೋದು. ಸೊ ಇದಿಷ್ಟು ಈ ಒಂದು ಮನೆ ಬಗ್ಗೆ ಡೀಟೇಲ್. ಮನೆಯ ಪ್ರೈಸ್ ಬಂದುಬಿಟ್ಟು 48 ಲಕ್ಷ ಅಂತ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಡಿಸ್ಕ್ರಿಪ್ಷನಲ್ಲಿ ಒಂದು ಓನರ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಅವರಿಗೆ ಒಂದು ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಚರ್ಚೆ ಮಾಡಿ ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ ಅಂತ ಹೇಳ್ತಾ, ಜಾಗ ಬಂದುಬಿಟ್ಟು 4 ಸೆಂಟ್ಸ್ 1250 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಇದಿಷ್ಟು ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.